ಸರ್, ರಾಮಲಿಂಗಾರೆಡ್ಡಿ ಅವರಂದ್ರೆ ನೋಡಿ, ಬೆಂಗಳೂರಿನಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ಬೇಕಂದ್ರೆ ಇಡೀ ರಾಜ್ಯದಲ್ಲಿ 8 ಬಾರಿ ಕಾಂಗ್ರೆಸ್ನ ಕಟ್ಟಾಳವಾಗಿ NSI ಇಂದ ಬಂದವರು, 8 ಬಾರಿ ಅವರು ಶಾಸಕರಾಗಿ ಬೆಂಗಳೂರಿನಲ್ಲೇ ಆಯ್ಕೆಯಾಗಿರುವಂತಹ ಒಬ್ಬ ರಾಜಕಾರಣಿ, ಹಿರಿಯ ರಾಜಕಾರಣಿ. ಆಮೇಲೆ ಎಲ್ಲಾ ಒಂದು ಯಾರೇ ಬಂದ್ರು ಅವ್ರನ್ನ ಅತ್ಯಾಪ್ತರಾಗಿ ಮಾತಾಡಿಸಿ ಬೆಂಗಳೂರಿನಲ್ಲಿ ಬಹಳ ಪರಿಚಿತರಾಗಿರುವಂತಹ ನಾಯಕರು. ಇವರಿಗೆ ಬೆಂಗಳೂರನ್ನೇ ಕೊಟ್ಟಿದ್ರೆ ಅಥವಾ GBಯನ್ನ ಕೊಡ್ಬೇಕಿತ್ತು ಅಂತ ನಾವು ಅವರ ಅಭಿಮಾನಿಗಳಾಗಿ ನಮ್ದು ಒಂದು ಕೂಗಿದೆ. ಅದಲ್ದೇನೆ ನೋಡಿ, ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ ಅದು ಅವರ ವೈಯಕ್ತಿಕ ನಿರ್ಧಾರ, ಅದು ಯಾರಿಗೂ ತಿಳಿಸಿ ಕೊಟ್ಟಿರೋದಲ್ಲ. ಅವರು ಸಾಹೇಬ್ರು ಏನೇ ಒಂದು ನಿರ್ಧಾರ ತಗೊಂಡಿದ್ರು ನಾವು ಅದಕ್ಕೆ ಬೆಂಬಲವಾಗಿ ಇರ್ತೀವಿ. ಸೊ ಅವ್ರು ಏನು ಆಸೆ ಪಟ್ಟಿದ್ದಾರೆ ಅಥವಾ ಈ ಮೊದಲು ಏನು ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರು ಮತ್ತೆ DK ಸುರೇಶ್ ಸಾಹೇಬ್ರು ಅವ್ರ ಮನೆಗೆ ಬಂದು ಏನ್ ಮಾತನ್ನ ಕೊಟ್ಟಿದ್ರು, ಸೊ ಆ ಮಾತಿನಂತೆ ನಡ್ಕೊಂಡಿದ್ರೆ ಚೆನ್ನಾಗಿತ್ತು. ಆ ನಿಟ್ಟಿನಲ್ಲಿ ಅವ್ರಿಗೆ ಏನಾದ್ರೂ ಬೇಸರ ಆಗಿದೆಯಾ ಅಂತ ನಮಗ್ ಅನಿಸ್ತಿದೆ ಸರ್. ರಾಮಲಿಂಗಾರೆಡ್ಡಿ ಅವರಂದ್ರೆ ನೋಡಿ, ಬೆಂಗಳೂರಿನಲ್ಲಿ ಅಥವಾ ಕಾಂಗ್ರೆಸ್ ರಾಮಲಿಂಗಾರೆಡ್ಡಿ ಅವರು ಅವರ ಕೋರಿಕೆಯ ಒಂದು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನೇ ಅವರಿಗೆ ನೀಡಬೇಕಾಗಿತ್ತು. ಯಾಕಂದ್ರೆ ಇಡೀ ರಾಜ್ಯ ಸುತ್ತುವುದು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ. ಹೀಗಾಗಿ ಬೆಂಗಳೂರಿನ ಆಳಗಲದ ಅರ್ಥವನ್ನ ಮಾಡಿಕೊಂಡಂತವರು ರಾಮಲಿಂಗಾರೆಡ್ಡಿ ಅವರು. ಹೀಗಾಗಿ ಅವರಿಗೆ ಬೇಸರ ಆಗಿ ಅವರು ತಮ್ಮ ಹುದ್ದೆಗೆ ನೀರಾವರಿ ಇಲಾಖೆ ಬೇಡ ಅಂತ ಹೇಳಿ ರಾಜೀನಾಮೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಅವರ ಕೋರಿಕೆಯ ಒಂದು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನೇ ಅವರಿಗೆ ನೀಡಬೇಕಾಗಿತ್ತು. ಯಾಕಂದ್ರೆ ಇಡೀ ರಾಜ್ಯ ಸುತ್ತುವುದು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ. ಹೀಗಾಗಿ ಬೆಂಗಳೂರಿನ ಆಳಗಲದ ಅರ್ಥವನ್ನ ಮಾಡಿಕೊಂಡಂತವರು ರಾಮಲಿಂಗಾರೆಡ್ಡಿ ಅವರು. ಹೀಗಾಗಿ ಅವರಿಗೆ ಬೇಸರ ಆಗಿ ಅವರು ತಮ್ಮ ಹುದ್ದೆಗೆ ನೀರಾವರಿ ಇಲಾಖೆ ಬೇಡ ಅಂತ ಹೇಳಿ ರಾಜೀನಾಮೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಸಾಹೇಬ್ರವರು ಮನಸ್ಸು ಬೇಜಾರಾಗಿ ಅವ್ರಿಗೆಲ್ಲ ಅನ್ಯಾಯ ಆಗಿರೋದಕ್ಕೋಸ್ಕರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು 8 ಸತಿ ಸತತವಾಗಿ ಬೆಂಗಳೂರಲ್ಲಿ MLA ಆಗಿ ಗೆದ್ದಿದ್ರು ಅವರಿಗೆ ಕಣಗಳಿಸಿದ್ದಾರೆ. ಹೋದ್ ಸತಿ ಇರೋ ಟೈಮ್ ನಲ್ಲಿ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಕೊಡೋ ಟೈಮ್ ನಲ್ಲಿ ಅವ್ರು ಬೇಡ ಅಂತ ಅವ್ರು ನೆಕ್ಸ್ಟ್ ಟೈಮ್ ಪ್ರಾಮಿಸ್ ಮಾಡಿದ್ರು, ಸಿಟಿ ಡೆವಲಪ್ಮೆಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಅವ್ರಿಗೆ 8 ವರ್ಷದಿಂದ 8 ಸತಿಯಿಂದ ಗೆದ್ದಿರೋದ್ರಿಂದ ಬೆಂಗಳೂರು ಸಿಟಿ ಚಂದಾಗಿ ಓಡಾಡಿ ಮೂಲೆಯಲ್ಲಿ ಅವ್ರಿಗೆಲ್ಲ ಏನ್ ಪ್ರಾಬ್ಲಮ್ ಇದೆ, ಹೆಂಗ್ ಸಾಲ್ವ್ ಮಾಡೋಕಂತ ಗೊತ್ತಿರ್ತದೆ ಅಂತವ್ರಿಗೆ ಈಗ ಅನ್ಯಾಯ ಮಾಡಿದ್ದಾರೆ. ಕೂಡಲೇ ಅವರಿಗೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಕೊಟ್ರೇನೆ ನಾವೆಲ್ಲಾನು ಸಂತೋಷ ಆಗಿರ್ತೀವಿ. ಬ್ಯಾಂಗ್ಳೂರ್ ವಿಲ್ ಗ್ರೋ ಅಂಡ್ ಬ್ಯಾಂಗ್ಳೂರ್ ವಿಲ್ ಸಕ್ಸೀಡ್ ಇಟ್ ಸರ್. ನಾವೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ರಾಮಲಿಂಗಾರೆಡ್ಡಿ ಅವರಿಗೆ ಹೈಕಮಾಂಡ್ ಅವರು, ಕಾಂಗ್ರೆಸ್ ಅವರು ಮಾಡ್ಬಿಟ್ಟು ಸಪೋರ್ಟ್ ಮಾಡಿ ಅವರಿಗೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಗೆ ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತ ಇದೀವಿ ಸರ್. ರಾಮಲಿಂಗಾರೆಡ್ಡಿ ಸಾಹೇಬ್ರವರು ಮನಸ್ಸು ಬೇಜಾರಾಗಿ ಅವ್ರಿಗೆಲ್ಲ ಅನ್ಯಾಯ ಆಗಿರೋದಕ್ಕೋಸ್ಕರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅಭಿಮಾನಿಗಳು ಹೇಳ್ತಾ ಇರೋದನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. 8 ಬಾರಿ ಶಾಸಕರಾಗಿದ್ದಾರೆ. ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇ ಕೊಡಬೇಕಿತ್ತು, ಅದರ ಹೊರತಾಗಿ ಬೇರೆ ಖಾತೆಯನ್ನು ಕೊಟ್ಟಿದ್ದು ಸರಿಯಲ್ಲ, ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದೇ ಆದಲ್ಲಿ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಯನ್ನು ಮಾಡ್ತಾ ಇದ್ರು. ಅವರು ಬೆಂಗಳೂರಿನ ಆಳ ಅಗಲ ಅವ್ರಿಗೆ ಗೊತ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಅವರೇ 8 ಬಾರಿ ಶಾಸಕರಾಗಿದ್ದಾರೆ. ಹೀಗಾಗಿ ಆ ಖಾತೆಗೆ ಅವರೇ ಸೂಕ್ತ ಅಂತೇಳಿ ಅವರ ಬೆಂಬಲಿಗರು ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಕಚೇರಿ ಮುಂಭಾಗದಲ್ಲಿ ದೊಡ್ಡ ಹೈಡ್ರಾಮವೇ ಸೃಷ್ಟಿಯಾಯಿತು. ಪರಿಸ್ಥಿತಿಯನ್ನು ನಿಯಂತ್ರಿಸೋಕೆ ಪೊಲೀಸರು ಕೂಡ ಹರಸಾಹಸ ಪಡಬೇಕಾದ ಸ್ಥಿತಿ ನಿರ್ಮಾಣ ಆಯಿತು. ರಸ್ತೆಯಲ್ಲಿ ಮಲಗಿದ್ರು, ಕಾರನ್ನು ಮುಂದಕ್ಕೆ ಹೋಗೋದಕ್ಕೆ ಬಿಡಲೇ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಇದ್ದ ಕಾರನ್ನು ಮುಂದಕ್ಕೆ ಹೋಗೋಕ್ಕೆ ಬಿಡಲೇ ಇಲ್ಲ. ನಿಮ್ಮ ನಿರ್ಧಾರವನ್ನು ಮತ್ತೊಮ್ಮೆ ಪರಿಶೀಲಿಸಿ. ಹಾಗೆಯೇ ಈಗಾಗಲೇ ಕಾಂಗ್ರೆಸ್ನ ನಾಯಕರು ತೆಗೆದುಕೊಂಡಿರುವಂಥ ನಿರ್ಧಾರ, DK ಶಿವಕುಮಾರ್ ಆಗಿರ್ಬೋದು, ಮುಖ್ಯಮಂತ್ರಿಗಳು ತೆಗೆದುಕೊಂಡಿರುವಂಥ ನಿರ್ಧಾರ, ಆ ನಿರ್ಧಾರದ ವಿರುದ್ಧ ರಾಮಲಿಂಗಾರೆಡ್ಡಿ ಅವರಿಗೂ ಅಸಮಾಧಾನ ಇದೆ. ಅವರ ಬೆಂಬಲಿಗರು ಕೂಡ ಅಸಮಾಧಾನ ಇರೋದು. ಯಾವೆಲ್ಲ ಹೈಡ್ರಾಮಕ್ಕೆ ಸಾಕ್ಷಿ ಆಯಿತು. ರಾಮಲಿಂಗಾರೆಡ್ಡಿ ಅವರ ಕಚೇರಿಯ ಮುಂಭಾಗ ಎಷ್ಟು ದೊಡ್ಡ ಹೈಡ್ರಾಮಾ ನಡೀತು ನೋಡ್ತಾ ಇರಬಹುದು. ಈಗಾಗಲೇ ಹಿರಿಯ ನಾಯಕರ ಭೇಟಿಗೆ ರಾಮಲಿಂಗಾರೆಡ್ಡಿ ಅವರು ತೆರಳಿದ್ದಾರೆ ಎನ್ನುವ ಮಾಹಿತಿ ಇದೆ. ಕಾದು ನೋಡಬೇಕು. ಒಂದು ಕಡೆಯಲ್ಲಿ ರಾಜೀನಾಮೆ ಸಲ್ಲಿಕೆ, ರಾಜೀನಾಮೆ ಪತ್ರಕ್ಕೆ ಸಹಿ ಕೂಡ ಹಾಕಿದ್ದಾರೆ. ನೋಡ್ತಾ ಇರ್ಬೋದು ರಾಜೀನಾಮೆ ಪತ್ರವನ್ನು. ಇತ್ತ ಮುಂದೇನಾಗಬಹುದು, ಮನವೊಲಿಸುವಂಥ ಕೆಲಸ ಆಗತ್ತಾ, ಕಾದು ನೋಡಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ರಾಜೀನಾಮೆ ಪತ್ರಕ್ಕೆ ರಾಮಲಿಂಗಾರೆಡ್ಡಿ ಅವರು ಸಹಿ ಹಾಕಿ ಆಗಿದೆ, ಮುಂದೇನು ನಿರ್ಧಾರ? ಹಾಗೆಯೇ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಂಥ ಕೆಲಸವನ್ನ ಇಲ್ಲಿ ನಾಯಕರು ಮಾಡ್ತಾರಾ ಹೇಗೆ?
ಖಂಡಿತವಾಗೂ ಅತ್ಯಗತ್ಯವಾಗಿ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗೇ ಆಗ್ತಾರೆ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿಗೆ ಅತ್ಯಗತ್ಯವಾಗಿರ್ತಕ್ಕಂತಹ ವ್ಯಕ್ತಿ. ರಾಮಲಿಂಗಾರೆಡ್ಡಿ ಅವರಿಂದನೇ BBMP ಚುನಾವಣೆಯಲ್ಲಿ ಭರ್ಜರಿ ಜಯವನ್ನು ಹಿಂದೆ ಗಳಿಸ್ತಾ ಇತ್ತು. ಇದೀಗ GBA ಚುನಾವಣೆ ಸಹ ಹತ್ರಕ್ಕೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರ ಸೇವೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ಏನು ರಾಜೀನಾಮೆಯನ್ನು ತಮ್ಮ ಸಚಿವ ಸ್ಥಾನಕ್ಕೆ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮನವೊಲಿಸುವಂತಹ ಕಾರ್ಯಕ್ಕೆ ಈಗಾಗಲೇ ಕೈ ಹಾಕಿರ್ತಕ್ಕಂಥದ್ದು. CM ಅವರು ಹೇಳಿದ್ರು, ಜೊತೆಗೆ ಹರಿಪ್ರಸಾದ್ KPCC ಅಧ್ಯಕ್ಷ ಹರಿಪ್ರಸಾದ್ ಅವರು ಸಹ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ರಾಮಲಿಂಗಾರೆಡ್ಡಿ ಅವರು ನಮ್ಮ ಮೋಸ್ಟ್ ಸೀನಿಯರು, ಅವರ ಸೇವೆ ಅತ್ಯಗತ್ಯವಾಗಿ ನಮ್ಮ ಪಕ್ಷಕ್ಕೆ ಅಗತ್ಯವಿದೆ, ಹೀಗಾಗಿ ಅವರನ್ನ ನಾವು ಮನವೊಲಿಸ್ತೀವಿ, ಜೊತೆಗೆ ಅವರು ಒಪ್ಕೊಳ್ತಾರೆ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಸುರ್ಜೇವಾಲಾ ಅವರ ಜೊತೆಗೆ DK ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಫೈನಲ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ನೀವು ಒಪ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ಸಹ ಇದಕ್ಕೆ ಒಪ್ತಾ ಇಲ್ಲ. ಯಾಕಂದ್ರೆ 3 ವರ್ಷಗಳ ಹಿಂದೆನೇ DK ಶಿವಕುಮಾರ್ ಅವರು ಮಾತನ್ನ ಕೊಟ್ಟಿದ್ರು. ಅವರು ನಗರಾಭಿವೃದ್ಧಿ ಖಾತೆಯನ್ನು ಯಾವಾಗ ತೆಗೆದುಕೊಂಡಿದ್ರು ಅವಾಗಲೇ ನಾನು CM ಆದ ನಂತರ ನಿಮಗೆ ಆ ಖಾತೆಯನ್ನು ಕೊಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಇಲ್ಲಿ ಈಗ ಅದಕ್ಕೆ ಮಾತನ್ನ ತಪ್ಪಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸಹ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರನ್ನ ಇದೀಗ ಮನವೊಲಿಸೋದಕ್ಕೆ ಇದೀಗ ಇಡೀ ಕಾಂಗ್ರೆಸ್ನ ಹಿರಿಯ ನಾಯಕರೇ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಮಿನೇಷನ್ ಇದೆ ರಾಜ್ಯಸಭಾ ಚುನಾವಣೆಗೆ. ಹಾಗಾಗಿ ಅನೇಕ ಗಣ್ಯರು ಸಹ ಬೆಂಗಳೂರಿನಲ್ಲಿ ಇದ್ದಾರೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವಂತಹ ಕಾರ್ಯಕ್ಕೆ ಎಲ್ಲ ಹಿರಿಯ ನಾಯಕರು ಮುಂದಾಗ್ತಾರೆ. ಸಂಪತ್. ರಾಘವೇಂದ್ರ, ಇನ್ನೊಂದು ಕಡೆಯಲ್ಲಿ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗುವಂಥ ಕೆಲಸ ಯಾವುದಾದ್ರೂ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ, ಹೇಗೆ? ಖಂಡಿತವಾಗಿ ಈಗಾಗಲೇ ಸಾಕಷ್ಟು ಮಂದಿ ಹಿರಿಯ ನಾಯಕರು ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗಿ ಮನವೊಲಿಸುವಂತಹ ಕಾರ್ಯಕ್ಕೆ ಯತ್ನವನ್ನು ಮಾಡಿದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರು ಸಹ ದೂರವಾಣಿ ಮುಖಾಂತರ ರಾಮಲಿಂಗಾರೆಡ್ಡಿ ಅವರನ್ನ ಮಾತುಕತೆಯನ್ನು ನಡೆಸಿ ಮನವೊಲಿಸೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗಿದೆ. ಜೊತೆಗೆ KPCC ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು ಸಹ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತುಕತೆಯನ್ನು ನಡೆಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಶಾಸಕರು ಮತ್ತು ಸಚಿವರು ಸಹ ರಾಮಲಿಂಗಾರೆಡ್ಡಿ ಅವರಿಗೆ ದೂರವಾಣಿಯ ಮುಖಾಂತರ ಕರೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಸಹ ದುಡುಕಿನ ನಿರ್ಧಾರವನ್ನು ಮಾಡಬೇಡಿ, ಹೈಕಮಾಂಡ್ ಇದ್ರ ಬಗ್ಗೆ ಒಂದು ಗಂಭೀರವಾಗಿರ್ತಕ್ಕಂಥ ಚಿಂತನೆಯನ್ನು ನಡೆಸಿ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳುತ್ತೆ, ನೀವು ಕೂಡಲೇ ನಿಮ್ಮ ರಾಜೀನಾಮೆ ಏನಿದೆ ಅದನ್ನು ವಾಪಸ್ ತೆಗೆದುಕೊಳ್ಳಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅಂದರೆ ಬೆಂಗಳೂರಿನಲ್ಲಿ ತನ್ನದೇ ಆದ ಹಿಡಿತವನ್ನು ಹೊಂದಿರತಕ್ಕಂಥ, ತನ್ನದೇ ಆದ ಸಾಮ್ರಾಜ್ಯವನ್ನು ಹೊಂದಿರತಕ್ಕಂಥ ನಾಯಕ. ಹೀಗಾಗಿ ಬೆಂಗಳೂರಿನ ಮಟ್ಟಿಗೆ ರಾಮಲಿಂಗಾರೆಡ್ಡಿ ಅವರ ಸೇವೆ ಅತ್ಯಗತ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿದೆ. ಯಾಕಂದರೆ ಮುಂಬರುವ GBA ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಗಳಿಸಬೇಕಂದ್ರೆ ರಾಮಲಿಂಗಾರೆಡ್ಡಿ ಅವರ ಸೇವೆ ಅತ್ಯಗತ್ಯವಾಗಿ ಕಾಂಗ್ರೆಸ್ಗೆ ಬೇಕು, ಅವರ ತಂತ್ರಗಾರಿಕೆ ಬೇಕು. ಆ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನು ಕಳ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಸಹ ಒಪ್ಪೋದಿಲ್ಲ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರನ್ನು ಮನವೊಲಿಸಿ ಅವರಿಗೆ ಒಂದು ಪಕ್ಷ ನಗರಾಭಿವೃದ್ಧಿ ಖಾತೆಯನ್ನು ಕೃಷ್ಣ ಬೈರೇಗೌಡರಿಂದ ಚೇಂಜ್ ಮಾಡ್ಬೋದು, ಇಲ್ಲಾಂದ್ರೆ ಜಲಸಂಪನ್ಮೂಲ ಖಾತೆಯಲ್ಲಿ ಮುಂದುವರಿ ಮುಂದಿನ ದಿನಗಳಲ್ಲಿ ನೋಡ್ತೀವಿ ಅನ್ನೋ ಮಾತನ್ನು ಹೇಳ್ಬೋದು. ಇದಕ್ಕೆ ರಾಮಲಿಂಗಾರೆಡ್ಡಿ ಅವರ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಂಪತ್. ಡೀಟೇಲ್ಸ್ಗಾಗಿ